ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಚುನಾವಣೆ ಇದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರತಿ ಸಹಕಾರ ಸಂಘದಿಂದ ಒಬ್ಬ ಡೆಲಿಗೇಟನ್ನು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಹಾಗಾಗಿ ಕೋಟೆಗಲ್ ಟ್ಯಾಕ್ಸಿಂದನೂ ಕೂಡ ಒಬ್ಬ ಡೆಲಿಗೇಟನ್ನು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡೋ ವಿಚಾರದಲ್ಲಿ ಗೊಂದಲ ಇದೆ. ಗೊಂದಲನ ಪರಿಶೀಲನೆ ಮಾಡಿ ವರದಿ ಮಾಡಿ ಅಂತೇಳಿ MD ಅವರು DCC ಬ್ಯಾಂಕ್ MD ಕೋಲಾರ ನನಗೆ ಒಂದು ಲೆಟರ್ನ ಕಳಿಸ್ಕೊಟ್ಟಿದ್ದಾರೆ. ಆ ಪ್ರಕಾರ ಇಲ್ಲಿ ಏನಿದೆ ವಾಸ್ತವಾಂಶ ಪರಿಶೀಲನೆ ಮಾಡಿ ಮಾಹಿತಿ ತಗೊಳ್ಳೋಣ ಅಂತ ನಾನು ಬಂದಿದ್ದೀನಿ. ಒಟ್ಟು 12 ಜನ ನಿರ್ದೇಶಕರಿದ್ದಾರೆ. ಇವರಲ್ಲಿ ಸ್ವಲ್ಪ ದಿನದ ಹಿಂದೆ 6 ಜನ ರಾಜೀನಾಮೆ ಕೊಟ್ಟಿದ್ದರು. 7 ಜನದಲ್ಲಿ ಒಬ್ಬರು ನಾನು ಕೊಟ್ಟಿಲ್ಲ, ಅದು ಸೇರ್ಪಡೆ ಆಗಿರೋದು ಅಂತೇಳಿ ಆರೋಪ ಮಾಡಿ ಕೋರ್ಟ್ಗೆ ಹೋಗಿದ್ರು. ಉಳಿದ 6 ಜನ ನಿರ್ದೇಶಕರಿದ್ದರು. ಪ್ಲಸ್ ಒಬ್ಬರು DCC ಬ್ಯಾಂಕ್ ಸೂಪರ್ವೈಸರ್ ಕೂಡ ಈ ಒಂದು ಸಂಸ್ಥೆಗೆ ನಿರ್ದೇಶಕರಾಗಿರ್ತಾರೆ. ಹಾಗೆ 7 ಜನ ಇದ್ದಾರೆ. ಅವ್ರ ಬೋರ್ಡ್ ಮುಂದುವರ್ಸ್ಕೊಂಡು ಹೋಗಿದೆ. ಬಟ್ ಇವರು 6 ಜನ ಶ್ರೀನಿವಾಸ್ ಅವರು ಕೋರ್ಟ್ಗೆ ಹೋಗಿದ್ರು. ಹಾಗಾಗಿ ಕೋರ್ಟ್ ಏನು ಮಾಡಿದೆ, ಯಾರ ಆದೇಶಕ್ಕೆ ಸ್ಟೇ ಕೊಟ್ಟಿದೆ. ಯಾರು ಇವರು 7 ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಸೆಕ್ರೆಟರಿ ತಗೊಂಡೋಗಿ ಪತ್ರ ಕೊಟ್ಟಾಗ ಇನ್ನು 5 ಜನ ಇದ್ದಾಗ ಅದು ಬೋರ್ಡ್ ಕೋರಮ್ ಇರೋಲ್ಲ. ಬೋರ್ಡ್ ಯಾವಾಗ ಕೋರಮ್ ಇರೋಲ್ಲ, ಬೋರ್ಡ್ ಆಟೋಮೆಟಿಕಲಿ ರಿಮೂವ್ ಆಗುತ್ತೆ. ಅದಕ್ಕೆ ಆಡಳಿತಾಧಿಕಾರಿಯನ್ನು ಹಾಕಿದರು. ನಂತರದಲ್ಲಿ ಇನ್ನು 6 ಜನ ರಾಜೀನಾಮೆ ಕೊಟ್ಟು ಉಳಿದಂಥವ್ರು ಇವರು ಶ್ರೀನಿವಾಸನ್ ಅವರು ಹೈಕೋರ್ಟ್ಗೆ ಹೋದರು. ಇನ್ನು 6 ಜನ ಏನು ಮಾಡಿದ್ರು, DR ಕೋರ್ಟಿಗೆ ಬಂದು 106 ಕೇಸ್ ಫೈಲ್ ಮಾಡಿದ್ದಾರೆ. ಬಟ್ DR ಅದು ನಮಗೆ ಮೇಂಟೈನಬಲ್ ಅಲ್ಲ ಅಂತೇಳಿ ಅವರು ರಿಜೆಕ್ಟ್ ಮಾಡಿದ್ರು, ಒಂದು ಆದೇಶ ಮಾಡಿದ್ರು ನಾನು ತಗೊಳಕ್ಕೆ ಬರಲ್ಲ ಅಂತೇಳಿ. ಈ 2 ವಿಷಯದ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟು ಈ 2 ಆದೇಶಗಳನ್ನು ರದ್ದು ಮಾಡಿದೆ. ಮುಂದಿನ ಇದು ಏನಿದೆ ಅಂತೇಳಿ ಹೈಕೋರ್ಟ್ ಆದೇಶವನ್ನು ನಾನು ನೋಡಿ ಪರಿಶೀಲನೆ ಮಾಡಿ ನಾನು ಕ್ರಮ ವಹಿಸ್ತೇನೆ. ಸಂಘದ ವೈಯಕ್ತಿಕ ವಿಚಾರ ನಮಗೊದಕ್ಕೂ ಸಂಬಂಧ ಇಲ್ಲ. ಬೋರ್ಡು 12 ಜನ ಅಷ್ಟೇ ನಮ್ಮದು ವಿಷಯ. ಅಲ್ಲಿ ರಾಜಕೀಯ ಬರಲ್ಲ. 12 ಜನ ಒಂದು ಟೀಮ್, ಬೋರ್ಡ್ ಅಂತ ಇರೋದು ಅಷ್ಟೇ. ಸರ್, ಒಂದು ಸಂಘದಲ್ಲಿ ಡೆಲಿಗೇಟ್ ಫಾರ್ಮ್ಸ್ ಎಷ್ಟು ಜನ ಕೊಡ್ಬೋದು? ಒಂದೇ ಸಲ ಕೊಡೋದು ಒಬ್ಬರಿಗೆ. ಅಂದರೆ ಬೋರ್ಡ್ಗೆ ಒಂದು ಬೋರ್ಡ್ಗೆ ಒಂದು. ಅದು ನೀವು ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಬೆರಳಚ್ಚು ತಜ್ಞರು ಅವರು ಅದನ್ನು ಮಾಡಬೇಕು ಅಥವಾ ಕೋರ್ಟ್ ಹೇಳಬೇಕು. ಅದು ನಾವು ಅದ್ರ ಬಗ್ಗೆ ತೀರ್ಪು ತಗೊಳಕ್ಕಾಗಲ್ಲ.